ಏನ್ ಬೇಕಾದ್ರೂ ಹೇಳ್ಬೋದು, ಅವ್ರೇನಾದ್ರೂ ಹೇಳ್ಕೊಳ್ಳಿ. ಕೆಲವು ಸರಿ ಸತ್ಯ ಅನ್ನೋದು ಸತ್ಯ ಆದ್ರೂ ಬಂದ್ಬಿಡುತ್ತೆ. ಈಗ ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಕಾಂಟ್ರವರ್ಸಿ ಆದ್ಮೇಲೆ ಸಹಜವಾಗಿ ಯೂಟರ್ನ್ ತಗೊಳ್ಳೋದು ಸಹಜವಾಗಿ ಮಾಡ್ತಕ್ಕಂಥದ್ದು ರಾಜಕಾರಣಿಗಳು. ಬಹುಶಃ ಅವರು ಅದನ್ನು ಮಾಡಬಹುದು. ಅಥವಾ ನಾನು ಹೇಳಿದ್ದು ಇವತ್ತಿಂದಲ್ಲ, ಬಹುಕಾಲದಿಂದ ಹೀಗೆ ಬಂದಿದೆ ಅನ್ನೋದನ್ನ ಅಂತ ಹೇಳ್ಬಹುದು. ಏನೇ ನಾವು ಹೇಳಬೇಕಾಗಿರೋ ಸತ್ಯನ ಅವ್ರು ಹೇಳಿದ್ದಾರೆ ಇವತ್ತು. ಆದ್ರೆ ಛಲವಾದಿ ನಾರಾಯಣ ಸ್ವಾಮಿ ಅವರ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಬಿಜೆಪಿಗೆ ಇಂಥದ್ದೊಂದು ಪ್ರಬಲವಾದ ಅಸ್ತ್ರ ಸಿಕ್ಕಾಗ ಅದನ್ನ ಬಳಸಿ ಸರ್ಕಾರದ ವಿರುದ್ಧ ಹೋರಾಡೋ ನೈತಿಕತೆ ಇದೆಯಾ, ಬಲ ಇದೆಯಾ ಅನ್ನುವಂಥದ್ದು. 40% ಸರ್ಕಾರ ಅಂತ ನಿಮ್ ವಿರುದ್ಧ ಅವ್ರು ಕ್ಯಾಂಪೇನ್ ಮಾಡೇ ಅಧಿಕಾರಕ್ಕೆ ಬಂದ್ರು. ಸೊ ನೀವ್ ಹೆಂಗೀಗ ಅವ್ರ ಕಡೆ ಬೊಟ್ಟು ತೋರಿಸ್ತೀರಾ ಅಥವಾ ಹೆಂಗ್ ಹೋರಾಟ ಮಾಡ್ತೀರಾ? ನೋಡಿ, ಆಪಾದನೆ ಮಾಡೋದು ಬೇರೆ, ಒಪ್ಕೊಳ್ಳೋದು ಬೇರೆ. ನಮ್ಮ ಮೇಲೆ ಚುನಾವಣಾ ಸಂದರ್ಭಕ್ಕೆ ಆಪಾದನೆಗಳನ್ನ ಬಹಳಷ್ಟು ಮಾಡಿದ್ರು. ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಮೇಲೆ ಆಪಾದನೆ ಬಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಪ್ರೂವ್ ಮಾಡ್ರಿ ಅಂತ ನಾವು ಕೇಳಿದ್ರು ಕೂಡ ಜನರ ಮನಕ್ಕೆ ಹೋದ್ಮೇಲೆ ಅದು ಜನರ ಮನಸ್ಸಿನಲ್ಲಿ ಉಳಿದು ಬಿಡ್ತದೆ. ಅಧಿಕಾರದಲ್ಲಿ ಇದ್ದಿದ್ರಿಂದ ನಾವು ಸರಿಯಾಗಿ ಅದನ್ನ ಉತ್ತರಿಸ್ಲಿಕ್ಕೆ ಆಗದೆ ನಾವು ಇವತ್ತು ಅಧಿಕಾರ ಕಳ್ಕೊಂಡಿದ್ದೇವೆ, ನಾನು ಒಪ್ತೇನೆ. ಆದ್ರೆ ಇದು ನಾವ್ ಹೇಳಿದ್ದಲ್ಲ, ನಾವು ಇದು ಭ್ರಷ್ಟಾಚಾರದಿಂದ ತುಂಬಿದೆ, ಇದನ್ನ ದಿವಸ ಹೇಳ್ತೀವಿ ನಾವು. ಆದ್ರೆ ಸತ್ಯ ಒಪ್ಕೊಂಡಿದ್ದೀಗ ಸರ್ಕಾರದ ಪರವಾಗಿರ್ತಕ್ಕಂಥ, ಅದರಲ್ಲೂ ಮುಖ್ಯಮಂತ್ರಿಗಳ ಸಲಹೆಗಾರರು, ಆರ್ಥಿಕ ಸಲಹೆಗಾರರು ಅಂದಮೇಲೆ ಇದನ್ನ ಒಪ್ತೀರೋ ಇನ್ಯಾವುದನ್ನು ಒಪ್ತೀರಿ ನೀವೀಗ? ಈ ಹಿಂದೆ ಕಾರಣದಿಂದ ನಾವು ಇವತ್ತೇನ್ ಮಾಡಬೇಕು, ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧವಾಗಿ, ಆಮೇಲೆ ಓಲೈಕೆ ರಾಜಕಾರಣದ ವಿರುದ್ಧವಾಗಿ, ಬೆಲೆ ಏರಿಕೆಗಳ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮನ್ನ ಹೋರಾಟ ನಮ್ಮದು ನಡೆದೇ ಇದೆ, ಈಗ ನಡೆದು ಹೋಗ್ತಾ ಇದ್ದೀವಿ ನಾವು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡಬಹುದಾದ ಒಂದು ಕಾರ್ಯ. ಆ ಕಾರ್ಯವನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ನಾವು ಇವಾಗ ಈ ಅವರ ಬಗ್ಗೆ ನಾವು ಹೇಳ್ಬಹುದಷ್ಟೇ ಹೊರತು ನಾವೇ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಈ ಹಿಂದೆ 40% ಕಮಿಷನ್ ಆರೋಪ ಬಂದಾಗ ಪೇ ಸಿಎಂ ಕ್ಯಾಂಪೇನ್ ಮಾಡಿದ್ರು, ದೊಡ್ಡದಾಗಿ ಕ್ಯಾಂಪೇನ್ ಮಾಡಿದ್ರು, ನೇರವಾಗಿ ದಾಳಿ ಮಾಡಿದ್ರು ನಿಮ್ಮ ಮೇಲೆ. ಆಮೇಲೆ ಗುತ್ತಿಗೆದಾರರ ಸಂಘದವರು ಆರೋಪ ಮಾಡಿದ್ರು. ಅವತ್ತು ಬೇಕಾದಷ್ಟು ಸಾಕ್ಷ್ಯಗಳನ್ನ ಕಾಂಗ್ರೆಸ್ನವರು ಜನಗಳ ಮುಂದಿಟ್ರು. ಸೊ ಇವತ್ತು ನೀವು ನಿಮ್ಮ ಹೋರಾಟ, ಟು ಬಿ ವೆರಿ ಫ್ರಾಂಕ್, ಆರೋಪ ಏನಂತಂದ್ರೆ ನೀವು ಜಾತ್ರೆ ತರ ಮಾಡ್ತಾ ಇದ್ದೀರಿ, ನೇರವಾಗಿ ವಿತ್ ಡಾಕ್ಯುಮೆಂಟ್ಸ್ ನೇರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಯಾಕೋ ಆಕ್ಷನ್ ತಗೋತಾ ಇಲ್ವಲ್ಲ, ಏನು ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ ಅನ್ನೋ ಅಲ್ಲಿವರೆಗೆ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜನ ಕೇಳಲಿ ಪ್ರಶ್ನೆ, ಅವ್ರಿಗೆ ನಾವು ಉತ್ತರ ಕೊಡ್ಲೇಬೇಕು ಸದನದಲ್ಲಿ. ಈಗ ನಾವು ಹೋರಾಟ ಮಾಡದೇ ಇದ್ರೆ 14 ಸೈಟ್ ವಾಪಸ್ ಬರ್ತಿತ್ತಾ? ನಮ್ಮ ಹೋರಾಟದ ಫಲವಾಗಿ ತಾನೇ ಅದು ವಾಪಸ್ ಬಂದಿದ್ದು. ನಾವು ಹೋರಾಟ ಮಾಡದೇ ಇದ್ರೆ ವಾಲ್ಮೀಕಿ ನಿಗಮದ ಹಣ ವಾಪಸ್ ಬರ್ತಿತ್ತಾ? ಅವರು ಅರೆಸ್ಟ್ ಆಗ್ತಿದ್ರ, ಜೈಲಿಗೆ ಹೋಗ್ತಿದ್ರ? ಆದ್ರೆ ಈಗೇನು ಮಾಡ್ತಿದ್ದಾರೆ, ಇವ್ರು ಏನೇ ಮಾಡಿದ್ರು ಯಾವುದಕ್ಕೆ ನಾವು ಹೆದರಬಾರ್ದು, ಇದನ್ನ ಅವರು ನ್ಯಾಯ ಅನ್ಕೊಂಡೆ ಓಡಾಡಿದ್ರು ಸರಿ, ನಾವು ನ್ಯಾಯವನ್ನೇ ಉಲ್ಟಾ ಹೊಡೆದೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಸಂದರ್ಭಕ್ಕೆ ಇವತ್ತು ಬಂದಿದ್ದಾರೆ ಮುಖ್ಯಮಂತ್ರಿಗಳದು. ಇಡಿ ಕೇಸ್ ಮತ್ತೆ ರಿಓಪನ್ ಆಗಿದೆ. ಇವತ್ತು ನೋಡಿ ಇನ್ನೊಂದು ಕೇಸು 500 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗವರ್ನರ್ನ ಭೇಟಿಗೆ ಮಾಡಿ ಕೊಡ್ತಾ ಇದ್ದಾರೆ. ನಾನೇ ಸದನದಲ್ಲಿ ಈಗ ಪವರ್ ಗ್ರಿಡ್ ಅಲ್ಲಿ 4 ಸುರೇಶ್ ಒಂದೇ ಟೆಂಡರ್ನ ಹಲೋ ಒಂದ್ ವೇಳೆ ಛಲವಾದಿ ಅವರೇ, ಒಂದ್ ವೇಳೆ ರಾಯರೆಡ್ಡಿ ಅವರು ಯೂ ಟರ್ನ್ ಹೊಡೆದ್ರೆ ನೀವು ಹೇಗೆ ಇದನ್ನ ಮುಂದೆ ತಗೊಂಡು ಹೋಗ್ತೀರಾ ಈ ಹೋರಾಟವನ್ನ? ನೋಡಿ, ಒಂದು ಸಾರಿ ಒಬ್ಬ ವ್ಯಕ್ತಿ ಅದನ್ನ ಒಪ್ಕೊಂಡ ಮೇಲೆ ನಾವು ಅದನ್ನ ಜನರ ಮುಂದೆ ತಗೊಂಡು ಹೋಗ್ತೀವಿ. ಜನರ ನ್ಯಾಯಾಲಯ ದೊಡ್ಡ ನ್ಯಾಯಾಲಯ ಇದೆಯಲ್ಲ ಈ ದೇಶದಲ್ಲಿ, ಅದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಒಂದು ಸಾರಿ ಹೇಳಿ ಒತ್ತಡ ಬಂದ ಮೇಲೆ, ಈಗ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳವರು, ಅದರಿಂದ ಒತ್ತಡ ಬರ್ತದೆ. ಮುಜುಗರ ಆಗಿದೆ ಸರ್ಕಾರಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ, ನಾನು ಹೇಳಿಲ್ಲ ಅಂತ ಹೇಳಿ. ಅದರಲ್ಲಿ ನಿಸ್ಸೀಮರಲ್ವೇ ಕಾಂಗ್ರೆಸ್ ಪಕ್ಷದವರು, ಅದನ್ನು ಮಾಡಿಸಬಹುದು. ಅವ್ರೀಗ ಮಾಡಿಸಿದ್ರೆ ಮಾಡಿಸ್ಲಿ. ಆದ್ರೂ ಈಗ ಯಾರ ಮೇಲೆ ಆಪಾದನೆ ಆಗ್ತಾರೆ? ಪ್ರಶ್ನವ್ರ ಮೇಲೆನಾ? ಅಥವಾ ಆಡಿಯೋ ವಿಡಿಯೋ ಎಲ್ಲ ಸಿಗುತ್ತಲ್ಲ ಈಗ ಅಲ್ಲಿ ಮಾತಾಡಿದ್ದ ಆದ್ಮೇಲೆ ನೀವು ಎಷ್ಟು ಯೂ ಟರ್ನ್ ನೋಡಿದ್ರು ಅದಕ್ಕೆ ಏನ್ ಬೆಲೆ ಇಲ್ಲ. ನಾವು ನಮ್ಮ ಕೆಲಸ ನಾವು ಮಾಡ್ತೇವೆ.
ರೈಟ್. ಥ್ಯಾಂಕ್ ಯು ಚಲವಾದಿ ನಾರಾಯಣ ಸ್ವಾಮಿ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೊಟ್ಟಂತ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಸರ್ಕಾರಕ್ಕೆ ತೀರಾ ಮುಜುಗರವನ್ನ ತಂದಿಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿಗಳು ಒಂದೊಂದು ಜಾಗದಿಂದ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಬಸವರಾಜ್, ಧ್ರುವ, ಸುರೇಶ್ ಇವರೆಲ್ಲರೂ ಕೂಡ ಎಟ್ ಅ ಟೈಮ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೊದಲಿಗೆ ಬಸವರಾಜ್ ಮಾತಾಡ್ತೀನಿ. ಬಸವರಾಜ್, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ರಾಯರೆಡ್ಡಿ ಅವರ ಹೇಳಿಕೆ. ಏನೇನ್ ಚರ್ಚೆ ಆಗ್ತಾ ಇದೆ ಇವ್ರ ಹೇಳಿಕೆ ಮೇಲೆ? ಬಸವರಾಜ್, ಏನ್ ಬೇಕಾದ್ರೂ ಹೇಳ್ಬೋದು, ಅವ್ರೇನಾದ್ರೂ ಹೇಳ್ಕೊಳ್ಳಿ. ಕೆಲವು ಸರಿ ಸತ್ಯ ಅನ್ನೋದು ಸತ್ಯ ಆದ್ರೂ ಬಂದ್ಬಿಡುತ್ತೆ. ಈಗ ಅವ್ರು ಏನ್ ಬೇಕಾದ್ರೂ ಹೇಳ್ಕೊಳ್ಳಿ. ಕಾಂಟ್ರವರ್ಸಿ ಆದ್ಮೇಲೆ ಸಹಜವಾಗಿ ಯೂಟರ್ನ್ ತಗೊಳ್ಳೋದು ಸಹಜವಾಗಿ ಮಾಡ್ತಕ್ಕಂಥದ್ದು ರಾಜಕಾರಣಿಗಳು. ಬಹುಶಃ ಅವರು ಅದನ್ನು ಮಾಡಬಹುದು. ಅಥವಾ ನಾನು ಹೇಳಿದ್ದು ಇವತ್ತಿಂದಲ್ಲ, ಬಹುಕಾಲದಿಂದ ಹೀಗೆ ಬಂದಿದೆ ಅನ್ನೋದನ್ನ ಅಂತ ಹೇಳ್ಬಹುದು. ಏನೇ ನಾವು ಹೇಳಬೇಕಾಗಿರೋ ಸತ್ಯನ ಅವ್ರು ಹೇಳಿದ್ದಾರೆ ಇವತ್ತು. ಆದ್ರೆ ಚಲವಾದಿ ನಾರಾಯಣ ಸ್ವಾಮಿ ಅವರ ಪ್ರಶ್ನೆ ಇರ್ತಕ್ಕಂಥದ್ದು, ಇವತ್ತು ಬಿಜೆಪಿಗೆ ಇಂಥದ್ದೊಂದು ಪ್ರಬಲವಾದ ಅಸ್ತ್ರ ಸಿಕ್ಕಾಗ ಅದನ್ನ ಬಳಸಿ ಸರ್ಕಾರದ ವಿರುದ್ಧ ಹೋರಾಡೋ ನೈತಿಕತೆ ಇದೆಯಾ, ಬಲ ಇದೆಯಾ ಅನ್ನುವಂಥದ್ದು. 40% ಸರ್ಕಾರ ಅಂತ ನಿಮ್ ವಿರುದ್ಧ ಅವ್ರು ಕ್ಯಾಂಪೇನ್ ಮಾಡೇ ಅಧಿಕಾರಕ್ಕೆ ಬಂದ್ರು. ಸೊ ನೀವ್ ಹೆಂಗೀಗ ಅವ್ರ ಕಡೆ ಬೊಟ್ಟು ತೋರಿಸ್ತೀರಾ ಅಥವಾ ಹೆಂಗ್ ಹೋರಾಟ ಮಾಡ್ತೀರಾ? ನೋಡಿ, ಆಪಾದನೆ ಮಾಡೋದು ಬೇರೆ, ಒಪ್ಕೊಳ್ಳೋದು ಬೇರೆ. ನಮ್ಮ ಮೇಲೆ ಚುನಾವಣಾ ಸಂದರ್ಭಕ್ಕೆ ಆಪಾದನೆಗಳನ್ನ ಬಹಳಷ್ಟು ಮಾಡಿದ್ರು. ನಾವು ಅಧಿಕಾರದಲ್ಲಿದ್ದಾಗ ನಮ್ಮ ಮೇಲೆ ಆಪಾದನೆ ಬಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದನ್ನ ಪ್ರೂವ್ ಮಾಡ್ರಿ ಅಂತ ನಾವು ಕೇಳಿದ್ರು ಕೂಡ ಜನರ ಮನಕ್ಕೆ ಹೋದ್ಮೇಲೆ ಅದು ಜನರ ಮನಸ್ಸಿನಲ್ಲಿ ಉಳಿದು ಬಿಡ್ತದೆ. ಅಧಿಕಾರದಲ್ಲಿ ಇದ್ದಿದ್ರಿಂದ ನಾವು ಸರಿಯಾಗಿ ಅದನ್ನ ಉತ್ತರಿಸ್ಲಿಕ್ಕೆ ಆಗದೆ ನಾವು ಇವತ್ತು ಅಧಿಕಾರ ಕಳ್ಕೊಂಡಿದ್ದೇವೆ, ನಾನು ಒಪ್ತೇನೆ. ಆದ್ರೆ ಇದು ನಾವ್ ಹೇಳಿದ್ದಲ್ಲ, ನಾವು ಇದು ಭ್ರಷ್ಟಾಚಾರದಿಂದ ತುಂಬಿದೆ, ಇದನ್ನ ದಿವಸ ಹೇಳ್ತೀವಿ ನಾವು. ಆದ್ರೆ ಸತ್ಯ ಒಪ್ಕೊಂಡಿದ್ದೀಗ ಸರ್ಕಾರದ ಪರವಾಗಿರ್ತಕ್ಕಂಥ, ಅದರಲ್ಲೂ ಮುಖ್ಯಮಂತ್ರಿಗಳ ಸಲಹೆಗಾರರು, ಆರ್ಥಿಕ ಸಲಹೆಗಾರರು ಅಂದಮೇಲೆ ಇದನ್ನ ಒಪ್ತೀರೋ ಇನ್ಯಾವುದನ್ನು ಒಪ್ತೀರಿ ನೀವೀಗ? ಈ ಹಿಂದೆ ಕಾರಣದಿಂದ ನಾವು ಇವತ್ತೇನ್ ಮಾಡಬೇಕು, ಈ ಸರ್ಕಾರದ ಭ್ರಷ್ಟಾಚಾರದ ವಿರುದ್ಧವಾಗಿ, ಆಮೇಲೆ ಓಲೈಕೆ ರಾಜಕಾರಣದ ವಿರುದ್ಧವಾಗಿ, ಬೆಲೆ ಏರಿಕೆಗಳ ವಿರುದ್ಧವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ನಮ್ಮನ್ನ ಹೋರಾಟ ನಮ್ಮದು ನಡೆದೇ ಇದೆ, ಈಗ ನಡೆದು ಹೋಗ್ತಾ ಇದ್ದೀವಿ ನಾವು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವು ಮಾಡಬಹುದಾದ ಒಂದು ಕಾರ್ಯ. ಆ ಕಾರ್ಯವನ್ನು ನಾವು ನಿಭಾಯಿಸ್ತಾ ಇದ್ದೇವೆ. ನಾವು ಇವಾಗ ಈ ಅವರ ಬಗ್ಗೆ ನಾವು ಹೇಳ್ಬಹುದಷ್ಟೇ ಹೊರತು ನಾವೇ ತಿದ್ದಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಓಕೆ, ಚಲವಾದಿ ನಾರಾಯಣ ಸ್ವಾಮಿ ಅವರೇ, ಈ ಹಿಂದೆ 40% ಕಮಿಷನ್ ಆರೋಪ ಬಂದಾಗ ಪೇ ಸಿಎಂ ಕ್ಯಾಂಪೇನ್ ಮಾಡಿದ್ರು, ದೊಡ್ಡದಾಗಿ ಕ್ಯಾಂಪೇನ್ ಮಾಡಿದ್ರು, ನೇರವಾಗಿ ದಾಳಿ ಮಾಡಿದ್ರು ನಿಮ್ಮ ಮೇಲೆ. ಆಮೇಲೆ ಗುತ್ತಿಗೆದಾರರ ಸಂಘದವರು ಆರೋಪ ಮಾಡಿದ್ರು. ಅವತ್ತು ಬೇಕಾದಷ್ಟು ಸಾಕ್ಷ್ಯಗಳನ್ನ ಕಾಂಗ್ರೆಸ್ನವರು ಜನಗಳ ಮುಂದಿಟ್ರು. ಸೊ ಇವತ್ತು ನೀವು ನಿಮ್ಮ ಹೋರಾಟ, ಟು ಬಿ ವೆರಿ ಫ್ರಾಂಕ್, ಆರೋಪ ಏನಂತಂದ್ರೆ ನೀವು ಜಾತ್ರೆ ತರ ಮಾಡ್ತಾ ಇದ್ದೀರಿ, ನೇರವಾಗಿ ವಿತ್ ಡಾಕ್ಯುಮೆಂಟ್ಸ್ ನೇರವಾಗಿ ಸರ್ಕಾರದ ವಿರುದ್ಧ ಬಿಜೆಪಿ ಯಾಕೋ ಆಕ್ಷನ್ ತಗೋತಾ ಇಲ್ವಲ್ಲ, ಏನು ಕಾಂಪ್ರಮೈಸಿಂಗ್ ಪಾಲಿಟಿಕ್ಸ್ ಅನ್ನೋ ಅಲ್ಲಿವರೆಗೆ ಜನ ಪ್ರಶ್ನೆ ಕೇಳ್ತಾ ಇದ್ದಾರೆ. ಜನ ಕೇಳಲಿ ಪ್ರಶ್ನೆ, ಅವ್ರಿಗೆ ನಾವು ಉತ್ತರ ಕೊಡ್ಲೇಬೇಕು ಸದನದಲ್ಲಿ. ಈಗ ನಾವು ಹೋರಾಟ ಮಾಡದೇ ಇದ್ರೆ 14 ಸೈಟ್ ವಾಪಸ್ ಬರ್ತಿತ್ತಾ? ಓಕೆ, ನಮ್ಮ ಹೋರಾಟದ ಫಲವಾಗಿ ತಾನೇ ಅದು ವಾಪಸ್ ಬಂದಿದ್ದು. ನಾವು ಹೋರಾಟ ಮಾಡದೇ ಇದ್ರೆ ವಾಲ್ಮೀಕಿ ನಿಗಮದ ಹಣ ವಾಪಸ್ ಬರ್ತಿತ್ತಾ? ಓಕೆ, ಅವರು ಅರೆಸ್ಟ್ ಆಗ್ತಿದ್ರ, ಜೈಲಿಗೆ ಹೋಗ್ತಿದ್ರ? ಆದ್ರೆ ಈಗೇನು ಮಾಡ್ತಿದ್ದಾರೆ, ಇವ್ರು ಏನೇ ಮಾಡಿದ್ರು ಯಾವುದಕ್ಕೆ ನಾವು ಹೆದರಬಾರ್ದು, ಇದನ್ನ ಅವರು ನ್ಯಾಯ ಅನ್ಕೊಂಡೆ ಓಡಾಡಿದ್ರು ಸರಿ, ನಾವು ನ್ಯಾಯವನ್ನೇ ಉಲ್ಟಾ ಹೊಡೆದೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋ ಸಂದರ್ಭಕ್ಕೆ ಇವತ್ತು ಬಂದಿದ್ದಾರೆ ಮುಖ್ಯಮಂತ್ರಿಗಳದು. ಇಡಿ ಕೇಸ್ ಮತ್ತೆ ರಿಓಪನ್ ಆಗಿದೆ. ಇವತ್ತು ನೋಡಿ ಇನ್ನೊಂದು ಕೇಸು 500 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ ಗವರ್ನರ್ನ ಭೇಟಿಗೆ ಮಾಡಿ ಕೊಡ್ತಾ ಇದ್ದಾರೆ. ನಾನೇ ಸದನದಲ್ಲಿ ಈಗ ಪವರ್ ಗ್ರಿಡ್ ಅಲ್ಲಿ 4 ಸುರೇಶ್ ಒಂದೇ ಟೆಂಡರ್ನ ಹಲೋ
ಒಂದ್ ವೇಳೆ ಛಲವಾದಿ ಅವರೇ, ಒಂದ್ ವೇಳೆ ರಾಯರೆಡ್ಡಿ ಅವರು ಯೂ ಟರ್ನ್ ಹೊಡೆದ್ರೆ ನೀವ್ ಹೇಗೆ ಇದನ್ನ ಮುಂದೆ ತಗೊಂಡು ಹೋಗ್ತೀರಾ ಈ ಹೋರಾಟವನ್ನ? ನೋಡಿ, ಒಂದು ಸಾರಿ ಒಬ್ಬ ವ್ಯಕ್ತಿ ಅದನ್ನ ಒಪ್ಕೊಂಡ ಮೇಲೆ ನಾವು ಅದನ್ನ ಜನರ ಮುಂದೆ ತಗೊಂಡು ಹೋಗ್ತೀವಿ. ಜನರ ನ್ಯಾಯಾಲಯ ದೊಡ್ಡ ನ್ಯಾಯಾಲಯ ಇದೆಯಲ್ಲ ಈ ದೇಶದಲ್ಲಿ, ಅದನ್ನು ತಪ್ಪಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅವರು ಒಂದು ಸಾರಿ ಹೇಳಿ ಒತ್ತಡ ಬಂದ ಮೇಲೆ, ಈಗ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳವರು, ಅದರಿಂದ ಒತ್ತಡ ಬರ್ತಲೇ ಬರ್ತದೆ. ಮುಜುಗರ ಆಗಿದೆ ಸರ್ಕಾರಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ, ನಾನು ಹೇಳಿಲ್ಲ ಅಂತ ಹೇಳಿ. ಅದರಲ್ಲಿ ನಿಸ್ಸೀಮರಲ್ವೇ ಪಕ್ಷ, ಕಾಂಗ್ರೆಸ್ ಪಕ್ಷದವರು. ಅದನ್ನು ಮಾಡಿಸಬಹುದು. ಅವ್ರೀಗ ಮಾಡಿಸಿದ್ರೆ ಮಾಡಿಸ್ಲಿ. ಆದ್ರೂ ಈಗ ಯಾರ ಮೇಲೆ ಆಪಾದನೆ ಆಗ್ತಾರೆ? ಪ್ರೆಸ್ನವ್ರ ಮೇಲೆನಾ? ಅಥವಾ ಆಡಿಯೋ ವಿಡಿಯೋ ಎಲ್ಲ ಸಿಗುತ್ತಲ್ಲ ಈಗ ಅಲ್ಲಿ ಮಾತಾಡಿದ್ದ ಆದ್ಮೇಲೆ ನೀವು ಎಷ್ಟು ಯೂ ಟರ್ನ್ ನೋಡಿದ್ರು ಅದಕ್ಕೇನು ಬೆಲೆ ಇಲ್ಲ. ನಾವು ನಮ್ಮ ಕೆಲಸ ನಾವು ಮಾಡ್ತೇವೆ. ರೈಟ್. ಥ್ಯಾಂಕ್ ಯು ಛಲವಾದಿ ನಾರಾಯಣ ಸ್ವಾಮಿ ಅವರ ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಕೊಟ್ಟಂತ ಹೇಳಿಕೆ ಈಗ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನ ಸೃಷ್ಟಿ ಮಾಡಿದೆ. ಸರ್ಕಾರಕ್ಕೆ ತೀರಾ ಮುಜುಗರವನ್ನ ತಂದಿಟ್ಟಿದೆ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿಗಳು ಒಂದೊಂದು ಜಾಗದಿಂದ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದೀಪ್ತಿ, ಬಸವರಾಜ್, ಧ್ರುವ, ಸುರೇಶ್ ಇವರೆಲ್ಲರೂ ಕೂಡ ಎಟ್ ಅ ಟೈಮ್ ಈಗ ಲೈವ್ ಕನೆಕ್ಟ್ ಆಗಿದ್ದಾರೆ. ಮೊದಲಿಗೆ ಬಸವರಾಜ್ ಮಾತಾಡ್ತೀನಿ. ಬಸವರಾಜ್, ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ ರಾಯರೆಡ್ಡಿ ಅವರ ಹೇಳಿಕೆ. ಏನೇನ್ ಚರ್ಚೆ ಆಗ್ತಾ ಇದೆ ಇವ್ರ ಹೇಳಿಕೆ ಮೇಲೆ? ಬಸವರಾಜ್.